ಲಿಂಗಾಯತರು ಎಲ್ಲ ಪ್ರೂಫ್ ಕೊಡಲಿ ಯಡಿಯೂರಪ್ಪ ಒಂದು 4 ಮಠಾಧೀಶರನ್ನ ಹಿಡ್ಕೊಂಡು ಅವ್ರನ್ನ ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸೋದು. ಒಂದು ವೇಳೆ ಬಿ ಜೆ ಪಿ ಯಡಿಯೂರಪ್ಪನ ಬಿಟ್ಟುಬಿಟ್ರೆ ಇಡೀ ಲಿಂಗಾಯತರು ವೀರಶೈವರು ವಿರೋಧ ಆಗ್ತಾ ಇರ್ತಾರೆ, ಸ್ಟೇಟ್ಮೆಂಟ್ ಕೊಡಿಸೋದು. ಇಲ್ಲಿ ಮಜಾ ಮಾಡೋದು ಅಪ್ಪ ಮಕ್ಕಳು. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾರೆ, ಬಿ ಜೆ ಪಿ ಸಲುವಾಗಲ್ಲ. ತನ್ನ ನಂತರ ಏನಾದರೂ ಸಾಯೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡ್ಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ನೆನೆಸ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಯಡಿಯೂರಪ್ಪನವ್ರಿಗೆ ಉಚ್ಚಾಟನೆ ಮಾಡಿದ್ದೀನಿ ನೋಡ್ರಿ, ಸತತವಾಗಿ ಆ ಲಿಂಗಾಯತರು ನನ್ನ ಜೊತೆಗಿದ್ದಾರೆ. ನಾ ಹೇಳಿನಲ್ರಿ, ಅವ್ರು ಲಿಂಗಾಯತರು ಎಲ್ಲ ಪ್ರೂಫ್ ಕೊಡಲಿ ಯಡಿಯೂರಪ್ಪ. ಬುಕ್ಕನಕೆರೆ ತನ್ನ ಸಾಲಿ ಸರ್ಟಿಫಿಕೇಟ್ ಪ್ರೂಫ್ ಕೊಡಲಿ. ಸುಮ್ಮನೆ ಲಿಂಗಾಯತರು ವೀರಶೈವರು ಅಂತ ತಿಳ್ಕೊಂಡು ಒಂದು 4 ಮಠಾಧೀಶರನ್ನ ಹಿಡ್ಕೊಂಡು ಅವ್ರನ್ನ ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸೋದು. ಒಂದು ವೇಳೆ ಬಿ ಜೆ ಪಿ ಯಡಿಯೂರಪ್ಪನ ಬಿಟ್ಟುಬಿಟ್ರೆ ಇಡೀ ಲಿಂಗಾಯತರು ವೀರಶೈವರು ವಿರೋಧ ಆಗ್ತಾ ಇರ್ತಾರೆ, ಸ್ಟೇಟ್ಮೆಂಟ್ ಕೊಡಿಸೋದು. ಇಲ್ಲಿ ಮಜಾ ಮಾಡೋದು ಅಪ್ಪ ಮಕ್ಕಳು. ಇಷ್ಟಕ್ಕೆ ಸೀಮಿತ ಆಗಿದೆ ಬಿ ಜೆ ಪಿ. ಈ ಹೋರಾಟದಿಂದ ಏನು ಲಾಭ ಆಗೋದು? ಏನಾರೆ ನಾವು 5-6 ದಿವಸ ಕೂತಿದ್ವಿ ಬಿಜಾಪುರನಲ್ಲಿ ಅಹೋರಾತ್ರಿ. ಇವರು ಅಗದಿಯೇನು ಪಿಕ್ನಿಕ್ಕಿಗೆ ಬಂದಂಗೆ ಬರ್ತಾರೆ, ಅವ್ರ ಮೆತ್ತನ ಗಾದಿ, ಅವ್ರದೆಲ್ಲ ಎ ಸಿ ಇದನ್ನು ಫೆಸಿಲಿಟಿ ನೋಡಿಬಿಟ್ರೆ ಇದು ಹೋರಾಟವೋ ಏನು ಒಂದು ರೀತಿ ಅಂತಿಮ ಯಾತ್ರೆಯೋ ಗೊತ್ತಾಗ್ತದೆ.